ಶ್ರೀರಾಮ್, ವಂದೇ ಮಾತರಂ, ಜೈ ಕರ್ನಾಟಕ. ಮತ್ತೆ ಸ್ವಾಗತ ಸುಸ್ವಾಗತ. ಇವತ್ತು ಡೇ 30. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಏನೇನು ತಿನ್ಕೊಂಬಂದೆ ನೋಡ್ಕೊಂಬಂದೆ. ಮಾರ್ನಿಂಗ್ ಫಸ್ಟ್ ಮೀಲಲ್ಲಿ 2 ಹೋಲ್ ಎಗ್ಸು, 8 ಎಗ್ ವೈಟ್ಸು, ಸ್ವಲ್ಪ ಬೀಟ್ರೂಟು, ಓವರ್ ನೈಟ್ ಸೋಕ್ಡ್ ಓಟ್ಸ್. ಮಧ್ಯಾಹ್ನದ ಮೀಲಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಪಲ್ಯ, ಚಿಲ್ಲಿ ಚಿಕನ್ ಮಾಡಿದ್ದೆ, ಸ್ವಲ್ಪ ಸೌತೆಕಾಯಿ ತೊಗೊಂಡೆ, ಸ್ವಲ್ಪ ಅನ್ನ ಸಾಂಬಾರು. ರಾತ್ರಿಗೆ ಬ್ರೋಕ್ಲಿ ಸೂಪು, ಕಲ್ಲಂಗಡಿ ಮತ್ತು ಪೈನಾಪಲ್. ವೇ ಪ್ರೋಟೀನ್ ಕುಡಿಲಿಲ್ಲ, 2 ಪೀಸ್ ಚಿಕನ್ ಟಿಕ್ಕಾ ತಿಂದಿದ್ದೆ. ಎಕ್ಸಸೈಸ್ ಯಾಕಿರಲಿಲ್ಲ ಅಂದರೆ ಜಿಮ್ ಕ್ಲೋಸ್ ಇತ್ತು. ಜಿಮ್ ಕ್ಲೋಸ್ ಇದ್ದಿದ್ದ ಕಾರಣ ಎಕ್ಸಸೈಸ್ ಮಾಡೋಕ್ಕಾಗಲಿಲ್ಲ. ಬಟ್ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಚೆನ್ನಾಗಿ ಮಸಲ್ ರಿಕವರಿ ಆಗಿದೆ, ಸ್ಲೀಪ್ ಚೆನ್ನಾಗಾಗಿದೆ. ಇವತ್ತಿನ ಟಿಪ್ ಆಫ್ ದಿ ಡೇ ಏನಂತಂದರೆ, ನೀವು ನೋಡೋ ಇನ್ಫ್ಲುಯೆನ್ಸರ್ಸ್, ನೀವು ಯಾರು ಫೋನಲ್ಲಿ ಇನ್ಫ್ಲುಯೆನ್ಸರ್ಸ್ ನೋಡ್ತಿರಲ್ಲ, ಅವರೆಲ್ಲ ಆನ್ PEDs ಇರ್ತಾರೆ. ಎಲ್ಲರೂ ನ್ಯಾಚುರಲ್ ಅಂತ ಹೇಳ್ಕೊತಾರೆ. ಬಟ್ ಒಳಗಿಂದ ಅವರು 100% ನ್ಯಾಚುರಲ್ ಆಗಿರಲ್ಲ. ಅಷ್ಟು ಚಿಕ್ಕ ಏಜಲ್ಲಿ ಅಷ್ಟು ಶ್ರೆಡೆಡ್ ಆಗಿರೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅಕಸ್ಮಾತ್ ಏನಾದ್ರು ಅವ್ರು ಸಾಧ್ಯ ಇತ್ತು ಅಂದ್ರೂ ಸುಮಾರು ವರ್ಷ ಟ್ರೈನಿಂಗ್ ತೊಗೊಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಮಿನಿಮಮ್ ಅಂದ್ರೂ 8ರಿಂದ 10 ವರ್ಷದಿಂದ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈ 90 ದಿನದಲ್ಲಿ ನಾನು ಶ್ರೆಡ್ ಆಗ್ತಾ ಇದ್ದೀನಿ. ಈ 90 ದಿನದಲ್ಲಿ ನಾನು ಬಾಡಿ ಮಾಡ್ತಾ ಇಲ್ಲ. ಈ 90 ದಿನದಲ್ಲಿ ಇರೋ ಬಾಡಿನ ತೋರಿಸ್ತಾ ಇದ್ದೀನಿ ಅಷ್ಟೇ. ಟ್ರೈ ಟು ಅಂಡರ್ಸ್ಟ್ಯಾಂಡ್, ಒಂಚೂರು ಅರ್ಥ ಮಾಡ್ಕೊಳ್ಳಿ ಏನು ಅಂತ. ಸೈನ್ಸ್ನಿಂದನೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ಬಾಡಿ ಬಿಲ್ಡಿಂಗ್ ಇಂಪಾಸಿಬಲ್. ಬಾಡಿ ಬಿಲ್ಡಿಂಗ್ ಸ್ಟಿರಾಯ್ಡ್ಸ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಬಾಡಿ ಬಿಲ್ಡರ್ಸು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಅದು ಅವಶ್ಯಕತೆ ಇರುತ್ತೆ, ಯೂಸ್ ಮಾಡ್ತಾರೆ. ನಿಮಗೆ ಅವಶ್ಯಕತೆ ಇಲ್ಲದಲ್ಲೇ ಖಂಡಿತ ಯೂಸ್ ಮಾಡಿಬಿಡಿ. ನಿಮ್ಮ ಬಾಡಿಗೆ ಏನೋ ಒಂಥದ್ದು ಎಫೆಕ್ಟ್ ಆಗೇ ಆಗುತ್ತದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.